ನಾವೇ ನಂಬರ್ ಒನ್ ಅಂತ ಸಿನಿಮಾ ಸ್ಟಾರ್ಗಳು ಫೀಲ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಸತ್ಯ ಆಗಿದ್ರೆ ಓಕೆ, ಭ್ರಮೆ ಆಗಿದ್ರೆ ಏನು ಮಾಡೋಕ್ಕಾಗತ್ತೆ. ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಅವರ ಹೇಳಿಕೆನೂ ಹಾಗೇನೇ ಆಗಿದೆ. ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವರಲ್ಲಿ ನಾನೇ ನಂಬರ್ ಒನ್ ಅಂತ ಹೇಳಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ. ಕೊಡವರ ಇತಿಹಾಸ ದೊಡ್ಡದು. ಭಾರತೀಯ ಸೇನೆ, ದೇಶಪ್ರೇಮ ಮತ್ತು ಸತ್ಯದ ವಿಚಾರದಲ್ಲಿ ಕೊಡವರನ್ನ ಮೀರಿಸೋರೇ ಇಲ್ಲ. ಅಂತಹ ಕೊಡವರ ಹುಡುಗಿ ರಶ್ಮಿಕಾ ಮಂದಣ್ಣ ನಾನೇ ನಂಬರ್ ಒನ್ ಕೊಡವರ ಹುಡುಗಿ ಅಂತ ಹೇಳ್ಕೊಂಡಿದ್ದಾರೆ. ಆ್ಯಕ್ಚುಯಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೊಡವರ ಕೊಡುಗೆನೂ ದೊಡ್ಡದಾಗಿಯೇ ಇದೆ. ಶಶಿಕಲಾ ಅನ್ನೋರು ಕನ್ನಡ ಚಿತ್ರರಂಗದಲ್ಲಿ ಹೀರೋಯಿನ್ ಆದ ಮೊದಲ ಕೊಡವರ ಹೆಣ್ಣು ಮಗಳು. ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿದ್ದವರಂತೆ. ಇನ್ನು ಕೊಡವ ಕಮ್ಯುನಿಟಿಯಿಂದ ಬಂದು ದೊಡ್ಡ ಮಟ್ಟಕ್ಕೆ ಬೆಳೆದವರಲ್ಲಿ ಪ್ರೇಮ ಇದ್ದಾರೆ. ಅವರೂ ಕೊಡವರ ಹುಡುಗಿನೇ. ಮರ್ನಾಡುವಿನ ನೆರವಂಡ ಕುಟುಂಬದ ಹುಡುಗಿ. ಕನ್ನಡದಲ್ಲಿ ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ರವಿಚಂದ್ರನ್ ಅವರಂತಹ ದಿಗ್ಗಜರಿಂದ ಹಿಡಿದು ದಕ್ಷಿಣದ ಹಲವಾರು ಸ್ಟಾರ್ ನಟರ ಜೊತೆ ನಟಿಸಿರೋ ಪ್ರೇಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿರುವ ನಟಿ. ಇನ್ನು ಅಶ್ವಿನಿ ನಾಚಪ್ಪ ಇದ್ದಾರಲ್ಲ, ಇವರು ಅಥ್ಲೆಟ್ ಕೂಡ ಆಗಿದ್ದವರು. ಇವರು ತಮ್ಮದೇ ಬಯೋಪಿಕ್ ಅಶ್ವಿನಿ ಅನ್ನೋ ತೆಲುಗು ಸಿನಿಮಾ ಮಾಡಿ ಅದಕ್ಕೆ ನಂದಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಡೈಸಿ ಬೋಪಣ್ಣ, ನಿಧಿ ಸುಬ್ಬಯ್ಯ, ಹರ್ಷಿಕಾ ಪೂಣಚ್ಚ ಇವರೆಲ್ಲ ಕನ್ನಡದಲ್ಲಷ್ಟೇ ಅಲ್ಲ, ಹಿಂದಿ ಚಿತ್ರರಂಗದಲ್ಲೂ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ನಯನಾ ಕಾವೇರಪ್ಪ, ರೀಶ್ಮಾ ನಾಣಯ್ಯ, ಶ್ವೇತಾ ಚಂಗಪ್ಪ, ವರ್ಷಾ ಬೊಳ್ಳಮ್ಮ, ತಸ್ವಿನಿ ಕರುಂಬಯ್ಯ ಒಬ್ಬರ ಇಬ್ಬರ ಕೊಡವರ ಕೊಡುಗೆ ಬಹಳ ದೊಡ್ಡದು. ತನಿಷಾ ಕುಪ್ಪಂಡ, ಕೃಷಿ ತಾಪಂಡ, ದೀಪಿಕಾ ಕಾಮಯ್ಯ, ರೋಶ್ನಿ ಪ್ರಕಾಶ್, ಅಕ್ಷತಾ ಬೋಪಯ್ಯ, ಶುಭ್ರಾ ಅಯ್ಯಪ್ಪ, ತಪಸ್ವಿನಿ ಪೂಣಚ್ಚ ಹೀಗೆ ದೊಡ್ಡ ಲಿಸ್ಟೇ ಇದೆ. ರಶ್ಮಿಕಾ ಮಂದಣ್ಣ ಅವರು ಸಾಧನೆಯ ವಿಷಯದಲ್ಲಿ ಇನ್ನು ಕೊಡವರೇ ಆಗಿರೋ ಪ್ರೇಮ ಅವರ ಎತ್ತರಕ್ಕೆ ಇನ್ನೂ ಏನಿಲ್ಲ, ಅದಂತೂ ಸತ್ಯ. ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್ ಜೊತೆ ನಟಿಸೋದೇ ದೊಡ್ಡ ಸಾಧನೆ ಅಲ್ಲ. ಆದರೂ ರಶ್ಮಿಕಾ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ರಶ್ಮಿಕಾ ಅವರ ಈ ಹೇಳಿಕೆ ನೋಡಿ ಕೆರಳಿ ಕೆಂಡವಾಗಿ ಹುಡುಕುತ್ತಾ ಹೋದಾಗ ಸಿಕ್ಕ ದೊಡ್ಡ ಲಿಸ್ಟ್ ಇದೆಯಲ್ಲ, ಅದನ್ನೆಲ್ಲ ಹುಡುಕಿ ನೆನಪಿಸಿಕೊಳ್ಳೋ ಹಾಗೆ ಮಾಡಿದ್ದಕ್ಕೆ ರಶ್ಮಿಕಾ ಮಂದಣ್ಣಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಿಮ್ಮ ಚಿತ್ರಲೋಕ.comನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ